ಮೊದಲನೇ ಪ್ರಶ್ನೆ, ಭಾರತಕ್ಕೆ ಸ್ವತಂತ್ರವು ಯಾವ ವರ್ಷ ಬಂದಿತು? ಆಪ್ಷನ್ಗಳು: ಎ 1948, ಬಿ 1947, ಸಿ 1950, ಡಿ 1957. ಸರಿಯಾದ ಉತ್ತರ ಆಪ್ಷನ್ ಬಿ 1947. ಎರಡನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಆಪ್ಷನ್ಗಳು: ಎ ನೆಹರು, ಬಿ ಸರ್ದಾರ್ ಪಾಟೀಲ್, ಸಿ ರಾಜೇಂದ್ರ ಪ್ರಸಾದ್, ಡಿ ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು. ಮೂರನೇ ಪ್ರಶ್ನೆ, ಅಶೋಕನ ಯಾವ ಸಾಮ್ರಾಜ್ಯದ ಅರಸನಾಗಿದ್ದನು? ಆಪ್ಷನ್ಗಳು: ಎ ಗುಪ್ತ, ಬಿ ಚಾಲುಕ್ಯ, ಸಿ ಮೌರ್ಯ, ಡಿ ಶಾತವಾಹನ. ಸರಿಯಾದ ಉತ್ತರ ಆಪ್ಷನ್ ಸಿ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟನಾಗಿದ್ದನು. ನಾಲ್ಕನೇ ಪ್ರಶ್ನೆ, ಚಕ್ರವರ್ತಿ ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು? ಆಪ್ಷನ್ಗಳು: ಎ ಪ್ರತಾಪಗಡ, ಬಿ ಸಿಂಹಗಡ, ಸಿ ರಾಯಗಡ, ಡಿ ಶಿವನೇರಿ ದುರ್ಗ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಯಗಢದಲ್ಲಿ ಪಟ್ಟಾಭಿಷೇಕವಾಯಿತು. ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆಯಾಯಿತು? ಆಪ್ಷನ್ಗಳು: ಎ 1885, ಬಿ 1985, ಸಿ 1785, ಡಿ 1948. ಸರಿಯಾದ ಉತ್ತರ ಆಪ್ಷನ್ ಎ 1885ರಲ್ಲಿ ಸ್ಥಾಪನೆಯಾಯಿತು. ಆರನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯಲ್ಲಿ ಮೊದಲ ಪತ್ತೆ ಹಚ್ಚಿದ ಸ್ಥಳ ಯಾವುದು? ಆಪ್ಷನ್ಗಳು: ಎ ಮೊಹೆಂಜೊದಾರೋ, ಬಿ ಲೋಥಲ್, ಸಿ ಹರಪ್ಪ, ಡಿ ಕಾಲಿಬಂಗನ್. ಸರಿಯಾದ ಉತ್ತರ ಆಪ್ಷನ್ ಸಿ ಹರಪ್ಪ ಮೊದಲು ಪತ್ತೆ ಹಚ್ಚಿದ ಸ್ಥಳ. ಏಳನೇ ಪ್ರಶ್ನೆ, ಮೆಗಸ್ತನೀಸ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಆಪ್ಷನ್ಗಳು: ಎ ಅಶೋಕ, ಬಿ ಬಿಂದುಸಾರ, ಸಿ ಚಂದ್ರಗುಪ್ತ ಮೌರ್ಯ, ಡಿ ಸಮುದ್ರಗುಪ್ತ. ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಎಂಟನೇ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಅಶೋಕ, ಬಿ ಸಮುದ್ರಗುಪ್ತ, ಸಿ ಕಾನಿಷ್ಕ, ಡಿ ಚಂದ್ರಗುಪ್ತ. ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತ. ಒಂಬತ್ತನೇ ಪ್ರಶ್ನೆ, ಅಲ್ಮಿಡಿ ಶಾಸನವು ಯಾವ ಶತಮಾನಕ್ಕೆ ಸೇರಿದ ಶಾಸನವಾಗಿದೆ? ಆಪ್ಷನ್ಗಳು: ಎ 6ನೇ ಶತಮಾನ, ಬಿ 7ನೇ ಶತಮಾನ, ಸಿ 8ನೇ ಶತಮಾನ, ಡಿ 5ನೇ ಶತಮಾನ. ಸರಿಯಾದ ಉತ್ತರ ಆಪ್ಷನ್ ಡಿ 5ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಒಂಬತ್ತನೇ ಪ್ರಶ್ನೆ, ಸ್ವದೇಶಿ ಚಳುವಳಿ ಯಾವ ಘಟನೆಯ ವಿರುದ್ಧ ನಡೆಯಿತು? ಆಪ್ಷನ್ಗಳು: ಎ ಸೈಮನ್ ಆಯೋಗ, ಬಿ ರೌಲತ್ ಕಾಯ್ದೆ, ಸಿ ಬಂಗಾಳ ವಿಭಜನೆ, ಡಿ ಸತ್ಯಾಗ್ರಹ. ಸರಿಯಾದ ಉತ್ತರ ಆಪ್ಷನ್ ಸಿ ಬಂಗಾಳ ವಿಭಜನೆ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. 11ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ಗಳು: ಎ ಡಾಲ್ ವೆಲ್ಲೆಸ್ಲಿ, ಬಿ ಲಾರ್ಡ್ ಡಾಲ್ಹೌಸಿ, ಸಿ ಲಾರ್ಡ್ ರಿಪ್ಪನ್, ಡಿ ಲಾರ್ಡ್ ಕರ್ಜನ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಡಾಲ್ಹೌಸಿ. 12ನೇ ಪ್ರಶ್ನೆ, ಅಲಹಾಬಾದ್ ಸ್ತಂಭ ಶಾಸನವು ಯಾವ ಸಾಧನೆಯನ್ನು ವಿವರಿಸುತ್ತದೆ? ಆಪ್ಷನ್ಗಳು: ಎ ರವಿಕೀರ್ತಿ, ಬಿ ಸಮುದ್ರಗುಪ್ತ, ಸಿ ಸ್ಕಂದಗುಪ್ತ, ಡಿ ಅಶೋಕ. ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುತ್ತದೆ. 13ನೇ ಪ್ರಶ್ನೆ, ಹುಯೆನ್ ತ್ಸಾಂಗ್ ಭಾರತಕ್ಕೆ ಬಂದಾಗ ಆಳುತ್ತಿದ್ದ ಅರಸ ರಾಜ ಯಾರು? ಆಪ್ಷನ್ಗಳು: ಎ ಅಶೋಕ, ಬಿ ಹರ್ಷವರ್ಧನ, ಸಿ ಪುಲಕೇಶಿ, ಡಿ ಕಾನಿಷ್ಕ. ಸರಿಯಾದ ಉತ್ತರ ಆಪ್ಷನ್ ಬಿ ಹರ್ಷವರ್ಧನ ಕಾಲದಲ್ಲಿ ಬಂದಿದ್ದನು. 14ನೇ ಪ್ರಶ್ನೆ, ತಾಳಿಕೋಟೆ ಕದನವು ಯಾವಾಗ ನಡೆಯಿತು? ಆಪ್ಷನ್ಗಳು: ಎ 1545, ಬಿ 1565, ಸಿ 1765, ಡಿ 1575. ಸರಿಯಾದ ಉತ್ತರ ಆಪ್ಷನ್ ಬಿ 1565ರಲ್ಲಿ ತಾಳಿಕೋಟೆ ಯುದ್ಧ ನಡೆಯಿತು.
15ನೇ ಪ್ರಶ್ನೆ, ದಂಡಿ ಉಪ್ಪಿನ ಸತ್ಯಾಗ್ರಹ ಯಾವಾಗ ನಡೆಯಿತು? ಆಪ್ಷನ್ಗಳು 1930, ಬಿ 1919, ಸಿ 1924, ಡಿ 1926. ಸರಿಯಾದ ಉತ್ತರ ಆಪ್ಷನ್ ಎ 1930ರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.